ಮೇಕರ್ ಆಗಿದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ತುಂಬಾ ಖುಷಿ ಆಯ್ತು ಸರ್. ನಮ್ಮ ಏರಿಯಾದಲ್ಲಿ ಅವರು ಎಲ್ಲಾ ಕಡೆ ಜನಾಂಗಗಳಿಗೆ ಒಳ್ಳೇದ್ ಮಾಡಿದ್ದಾರೆ ಹೊರತು. ಆದ್ರೆ ನಮ್ ಸಾರ್ ಮಾತ್ರ ಈಗ ಚೆನ್ನಾಗಿ ಕೆಲಸ ಮಾಡೋರೆ, ಒಳ್ಳೆ ಕೆಲಸ ಮಾಡೋರೆ. ಈ ಕಡೆ ಎಲ್ಲ ನಮಗೆಲ್ಲ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ಯವ್ರೆ. ಅಭಿಮಾನಿ ಯಾವಾಗೂ ಅವ್ರಿಗೆ ವೋಟ್ ಮಾಡೋದು. ನಮ್ಮೂರಲ್ಲೇ ತುಂಬಾ ಪ್ರೋತ್ಸಾಹ ಇದೆ. ತೆರಗೆದೋಣಿ ಅಂತ ನಮ್ಮೂರು, ಇಲ್ಲಿ ಊರೇ ಅವ್ರ ಅಭಿಮಾನಿಗಳು ನಾವು ಸರ್. ನಮ್ಮೂರಿಂದ ಹೋಗೋರಂತ ಒಂದು ಹೆಮ್ಮೆ ಸರ್. ನಮ್ಗೆ ಇಲ್ಲಿಂದ 3-4 ಕಿಲೋಮೀಟರ್ 5-6 ಕಿಲೋಮೀಟರ್ ಅಷ್ಟೇನೆ. ಇನ್ನೇನು ಅವ್ರೇನು ಇನ್ನೇನು ಇದು ಮಾಡಿಲ್ಲ. ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಮುಂದೆ ಬರಬೇಕು ಅಂತ ಜನಗಳನ್ನ ಕರ್ಕೊಂಡು ಮುಂದೆ ಬಂದವರಷ್ಟೇ. ಆದ್ರೆ ಅದನ್ನು ತಿಳ್ಕೋದೆ ಇವ್ರು ಏನೇನೋ ಈಗ ಬಿಡದಿಲಿ ಟೌನ್ಶಿಪ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿನ ರೈತರು ನಾವು ಜಾಗ ಕೊಡಲ್ಲ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಯಾರೋ ವಿರೋಧ ಪಕ್ಷದವ್ರು ಅವ್ರನ್ನ ಎತ್ತಿಕ್ಕಿದ್ದಾರೆ, ಅವ್ರನ್ನ ರೈತರುಗಳನ್ನ. ಅವ್ರು ಸ್ವಲ್ಪ ವಿರೋಧ ಪಕ್ಷದ ಸಪೋರ್ಟ್ ಮೇಲೆ ಅವ್ರ ರೀತಿ ಆಡ್ತಾ ಇದಾರೆ. ಆದ್ರೆ ನಮ್ಮ ರಾಮ ಲಕ್ಷ್ಮಣ್ ಅಂತ ನಿಂತು ಕ್ಷೇತ್ರಕ್ಕೋಸ್ಕರ, ಡಿಸ್ಟಿಕ್ಗೋಸ್ಕರ, ರಾಜ್ಯಕ್ಕೋಸ್ಕರ ದುಡ್ದಂತವ್ರು ಅಣ್ಣ ತಮ್ಮದಿರು ಅದನ್ನ ಮಾಡೇ ತೀರ್ಸ್ತಾರ. ರೈತರ ಕೆಲಸ ಮಾಡೇ ದೊಡ್ಡಹಳ್ಳಿ ಅಂತೂ ಎಲ್ಲಿಂದಲೂ ಇಷ್ಟೇ ಇರಲಿಲ್ಲ. ಸಾಹೇಬ್ರು ಬಂದ್ಮೇಲೆ ದೊಡ್ಡಹಳ್ಳಿ ಅನ್ನೋದು ಎಲ್ಲೋ ಇದೆ ಇವಾಗ. ಡೆಲ್ಲಿ ಪಾರ್ಲಿಮೆಂಟ್ ದೊಡ್ಡಹಳ್ಳಿ ಅಂತಂದ್ರೆ ಸಾಹೇಬ್ರು ಅಂದ್ರೆ ದೊಡ್ಡಹಳ್ಳಿ ಆ ತರ ಆಯ್ತು ಇವಾಗ ಅಂತ. ಅವರು ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಇನ್ನು ನಮ್ಮ ಸುರೇಶ್ ಅಣ್ಣವ್ರು ಇರುವರು ಇಲ್ಲೇ ನೋಡ್ಬೋದು ಇವಾಗ ದೊಡ್ಡಹಳ್ಳಿ ಹೆಂಗೈತೆ ಅಂತ. ಊರಲ್ಲಿ ನೈಟ್ ಫುಲ್ ಹಬ್ಬ ಮಾಡಿದೀವಿ ನಾವು. ಸಾಹೇಬ್ರು 4 ಗಂಟೆ 5 ನಿಮಿಷಕ್ಕೆ ಪ್ರಮಾಣ ವಚನ ಸ್ವೀಕರಿಸಿದಾಗ ಫುಲ್ ಹಬ್ಬ ಮಾಡಿದೀವಿ ಇಲ್ಲಿ. ಹಾಯ್, ನಮಸ್ಕಾರ. ನ್ಯೂಸ್ ಜಂಕ್ಷನ್ಗೆ ಸ್ವಾಗತ. ನಾನು ದಾನುಷ್ ಗೌಡ. ಕೂತಿದ್ದೀವಿ ದೊಡ್ಡಹಳ್ಳಿ ಡಿ.ಕೆ. ಶಿವಕುಮಾರ್ ಅವರ ಊರಿನಲ್ಲಿ. ನಿನ್ನೆ ತಾನೇ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಇಲ್ಲಿನ ಜನಗಳು ಎಷ್ಟು ಖುಷಿಯಾಗಿದ್ದಾರೆ ಬನ್ನಿ ಕೇಳೋಣ. ತಮ್ಮ ಹೆಸರು? ನಮ್ಮ ಹೆಸರು ಲಿಂಗರಾಜ್ ಸರ್. ಈಗ ಡಿ.ಕೆ. ಶಿವಕುಮಾರ್ ಅವರು 20ನೇ ಸಿಎಂ ಆಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರು ನಿಮ್ಗೆ ಎಷ್ಟು ಖುಷಿ ಇದೆ ಸರ್? ಅದು ದೊಡ್ಡಹಳ್ಳಿ ಹೋಗಿ ಸಾಮಾನ್ಯ ವ್ಯಕ್ತಿ ಕಿಂಗ್ ಮೇಕರ್ ಆಗಿದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ತುಂಬಾ ಖುಷಿ ಆಯ್ತು ಸರ್. ನಮ್ಮ ಏರಿಯಾದಲ್ಲಿ ಅವರು ಎಲ್ಲಾ ಕಡೆ ಜನಾಂಗಗಳಿಗೆ ಒಳ್ಳೇದ್ ಮಾಡಿದ್ದಾರೆ ಹೊರತು ಕೆಟ್ಟದಂತೂ ಬಯಸ್ಲಿಲ್ಲ. ಆದ್ರೆ ಅವರು ದೇವ್ರ ಸಹಕಾರದಿಂದ ಅವರು ಮುಂದೆ ಬಂದು ಇವತ್ತು ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಸಾಹೇಬ್ರು ಇದಾಗವ್ರೆ. ಎಲ್ಲಾ ಕೆಲಸ ಕಾರ್ಯದಲ್ಲೂ ಒಳ್ಳೊಳ್ಳೆ ಕೆಲ್ಸಗಳು ಮಾಡಿದ್ದಾರೆ. ರೋಡ್ಗಳು ಮತ್ತೆ ಎಲ್ಲಾ ಕಡೆನೂ ಎಲ್ಲಾ ಸೌಲಭ್ಯನೂ ಮಾಡಿದ್ದಾರೆ. ಆದ್ರೆ ಜನಗಳು ಅದನ್ನು ತಿಳ್ಕೋದೇನೆ ಅವ್ರು ಸರಿ ಇಲ್ಲ, ಡಿ.ಕೆ. ಸಾಹೇಬ್ರು ಸರಿ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ ಹೊರತು ಅವ್ರು ಮಾಡಿರೋ ಕೆಲ್ಸಗಳು ಯಾರು ಹೇಳ್ತಾ ಇಲ್ಲ ಅಷ್ಟೇನೆ. ಇಲ್ಲಿ ರೋಡ್ಗಳಿಗೆ ಮತ್ತೆ ಲೈಟ್ಗಳ್ಗೆ ಎಲ್ಲ ವ್ಯವಸ್ಥೆನೂ, ರೋಡ್ ವ್ಯವಸ್ಥೆ, ಎಲ್ಲ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಮತ್ತೆ ರೈತರುಗಳಿಗಾಗಿ 2 ಪಂಪ್ ಸೆಟ್ಗೆ ಒಂದು ಹಾಕಿದ್ದಾರೆ, TCಗಳು ಹಾಕೊಟ್ಟಿದ್ದಾರೆ. ಎಲ್ಲ ಊರಿಗೂ ರೋಡ್ ವ್ಯವಸ್ಥೆ ಮಾಡಿದ್ದಾರೆ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಅವ್ರು ಏನ್ ಸೌಲಭ್ಯ ಮಾಡ್ಲಿಲ್ಲ. ಎಲ್ಲಾ ಏರಿಯಾಕ್ಕೂ ಹಿಂಗೆ ಮಾಡಿ ಅವರು ಇನ್ನ ಮುಂದೆ ಬರ್ಬೇಕು ಅಂತ ನಮ್ಮ ಆಸೆ. ಅವ್ರನ್ನ ಬಾಲ್ಯದಿಂದ ನೋಡಿದಾರ ಸರ್? ನೋಡಿದೀವಿ ಸರ್. ಬಾಲ್ಯದ ಚಟುವಟಿಕೆಗಳು ಮತ್ತೆ ಅವ್ರ ಹಿನ್ನೆಲೆ ಏನೋ ನಿಮ್ಗೆ ಸ್ವಲ್ಪ ಗೊತ್ತಿಲ್ಲ? ಅವರು ಬಾರಿ ಅವನ್ನ ತುಳಿಬೇಕು ಅಂತ ಬೇಕಾದಷ್ಟು ಇದ್ ಮಾಡಿದ್ರು. ಆದ್ರೆ ಅವ್ರು ಅಲ್ಲಿ ಯಾವ್ದಕ್ಕೂ ದಕ್ತೇನೆ ಮುಂದ್ ಬಂದವ್ರು ಅಷ್ಟೇ. ಇನ್ನೇನು ಅವ್ರೇನು ಇದ್ ಮಾಡ್ಲಿಲ್ಲ. ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಮುಂದ್ ಬರ್ಬೇಕು ಅಂತ ಜನಗಳನ್ನ ಕರ್ಕೊಂಡು ಮುಂದೆ ಬಂದವ್ರಷ್ಟೇ. ಆದ್ರೆ ಅದನ್ನು ತಿಳ್ಕೋದೆ ಇವ್ರು ಏನೇನೋ ಬೆಳವಣಿಗೆ ಮಾಡ್ಕೊಂಡಷ್ಟೇ. ಸರ್, ಈಗ ಮೇಕೆದಾಟು ಯೋಜನೆ ಅವ್ರಿಗೆ ತುಂಬಾ ಕನಸಿದೆ. ಈ 2 ವರ್ಷ ಅವಧಿಲಿ ಅವ್ರು ಪೂರ್ಣ ಏನಾರು ಅನೌನ್ಸ್ ಮಾಡ್ತಾರ? ಅದು ನೋಡ್ಬೇಕು ಸರ್. ಅದು ಅಲ್ಲಿ ಕೇಂದ್ರದಿಂದ ಆದ್ರೆ ರೆಡಿ ಆದ್ರೆ ಅದ್ ಮಾಡೇ ಮಾಡ್ತಾರೆ, ಕಡ್ಡಾಯವಾಗಿ ಮಾಡೇ ಮಾಡ್ತಾರೆ. ಅದಂತೂ ಸತ್ಯವಾಗೂ ಅವರು ಅದೊಂದು ಮಾಡ್ಬೇಕು ತುಂಬಾ ಆಸೆ ಇದೆ. ಅದೊಂದು ಮಾಡ್ಲೇಬೇಕು. ಡಿ.ಕೆ. ಸಾರ್ ಅವ್ರದ್ದು ಹೇಳ್ಬೇಕಂದ್ರೆ ನಮ್ ನಾಯಕನಹಳ್ಳಿ ಊರು ಒಳ್ಳೆ ಚೆನ್ನಾಗಿ ಕೆಲಸ ಮಾಡವ್ರೆ. ಈಗ ಜನ ಏನಂತಾರಂದ್ರೆ ಯಾವ ಸಿಎಂ ಬಂದ್ರು ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಜನ ಹೇಳ್ಕೊಂತ ಇರ್ತಾರೆ. ಆದ್ರೆ ನಮ್ ಸಾರ್ ಮಾತ್ರ ಈಗ ಚೆನ್ನಾಗಿ ಕೆಲಸ ಮಾಡೋರೆ, ಒಳ್ಳೆ ಕೆಲಸ ಮಾಡವ್ರೆ. ಈ ಕಡೆ ಎಲ್ಲ ನಮಗೆಲ್ಲ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ಯವ್ರೆ. ಯಾಕಂದ್ರೆ ಇದು ಸ್ವಂತ ಊರು ಅವ್ರದ್ದಾಗಿರೋದ್ರಿಂದ ಜನ ಸ್ವಂತ ಊರಲ್ಲಿ ಸ್ವಂತ ಊರಲ್ಲಿ ಇದೆಯಲ್ಲ, ಅಷ್ಟಾಗಿ ಸ್ವಂತ ಜನರು ಸ್ವಲ್ಪ ಮರ್ಯಾದೆ ಕಮ್ಮಿ ಕೊಡೋದು. ಆದ್ರೆ ಅವ್ರು ಒಳ್ಳೆ ಕೆಲಸ. ಬೇರೆ ಯಾರನ್ನಾರು ಸಿಎಂ ಆಗ್ಬಿಟ್ರೆ ಬಾಬಾ ಚೆನ್ನಾಗ್ ಮಾಡ್ತಾನೆ, ಅವ್ನು ಚೆನ್ನಾಗಿದೆ, ಇವ್ನ ಯಾಕೆ ಬಂದ ಅಂತ ಅನ್ಕೊಂತಾರೆ. ನಾವ್ ಆತರ ಅಲ್ಲ, ಅವ್ರು ಚೆನ್ನಾಗ್ ಮಾಡ್ತಾರೆ. ಇಲ್ಲೇ ನಮ್ ಕರ್ನಾಟಕಕ್ಕೆ ಒಂದು ಹೂವಿನ ಮಾಲೆ ಇದ್ದಂಗೆ ಡಿ.ಕೆ. ಸಾಹೇಬ್ರು. ಅವ್ರು ಬಂದಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ತಮ್ಮ ಹೆಸರು? ಅಪ್ಪಾಜಿ ನಾಯ್ಕ ಅಂತ ಹೇಳಿ. ಸರ್, ಇವತ್ತು 20ನೇ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಸರ್, ಅವ್ರು ತುಂಬಾ ಒಳ್ಳೆಯವರು. ನಾವು ಚಿಕ್ಕ ವಯಸ್ಸಿಂದ 18-19 ವರ್ಷದಿಂದ ಅವ್ರ ಅಭಿಮಾನಿ, ಇವಾಗಿನೂ ಅಭಿಮಾನಿ. ಯಾವಾಗೂ ಅವ್ರಿಗೆ ವೋಟ್ ಮಾಡೋದು. ನಮ್ಮೂರಲ್ಲೇ ತುಂಬಾ ಪ್ರೋತ್ಸಾಹ ಇದೆ. ತೆರಗೆದೋಣಿ ಅಂತ ನಮ್ಮೂರು, ಇಲ್ಲಿ ಊರೇ ಅವ್ರ ಅಭಿಮಾನಿಗಳು ನಾವು ಸರ್. ಈಗ ದೊಡ್ಡಹಳ್ಳಿಯಿಂದ ಸಾಮಾನ್ಯ ಹುಡುಗ ಕಿಂಗ್ ಮೇಕರ್ ಆಗಿದ್ದಾರೆ. ಅವ್ರಿಗೆ ಸ್ವಲ್ಪ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಸರ್, ನಮ್ಮೂರಿಂದ ಹೋಗೋರಂತ ಒಂದು ಹೆಮ್ಮೆ ಸರ್. ನಮ್ಗೆ ಇಲ್ಲಿಂದ 3-4 ಕಿಲೋಮೀಟರ್ 5-6 ಕಿಲೋಮೀಟರ್ ಅಷ್ಟೇನೆ. ಆದ್ರೆ ನಮ್ಮೂರಿಂದ ಒಬ್ರು ಹೋಗಿ ಸಿಎಂ ಆಗೋರಂದ್ರೆ ನಮ್ಗೆ ಅದು ಗೌರವ. ಇವ್ರು ನಮ್ಮ ಅಣ್ಣಾರನೇ ಇವ್ರು. ಹೌದು ಸರ್, ಇವತ್ತು ದೊಡ್ಡಹಳ್ಳಿಯಿಂದ ಸಾಮಾನ್ಯ ಹುಡುಗ ಕರ್ನಾಟಕ ಕಿಂಗ್ ಮೇಕರ್ ಆಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಏನ್ ಹೇಳ್ಬೇಕು ಸರ್, ಹೇಳೋಕ್ಕೂ ಅವ್ರ ಬಗ್ಗೆ ನಮ್ ಕೈಲಿ ಆಯ್ತಾ ಇಲ್ಲ. ಆ ರೀತಿ ಸಾಧನೆಗಳನ್ನ ಮಾಡಿ ಇವತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿ ಹೆಸರು ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಒಂದಿನವೆಲ್ಲ ಸಾಲಲ್ಲ. ಅವ್ರ ವಿಷಯ ಏನು ಎತ್ತ ಅಂತ ನಾವು ಮಾತಾಡ್ಬೇಕಾದ್ರೆ ಒಂದಿನವೆಲ್ಲ ಸಾಲಲ್ಲ. ಆ ರೀತಿ ಸಾಧನೆಗಳನ್ನ ಮಾಡಿ ಬಡವ್ರ ಬಗ್ಗರಿಗೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿಕೊಟ್ಟು ಇವತ್ತು ಒಂದು ಹೆಸರಾಗಬೇಕಾದ್ರೆ ಅವರಿಂದನೇ ಇಡೀ ನಮ್ಮ ರಾಮನಗರ ಜಿಲ್ಲೆ
ಡಿ ಕೆ ಶಿವಕುಮಾರ್ ಅಂತ. ಇನ್ನೇನು ಅವ್ರ ಬಗ್ಗೆ ಹೇಳ್ಬೇಕಾರೆ ಅಜರಾಮರ ಅವರು. ಅಜರಾಮರ ಅಂದ್ರೆ ಗೊತ್ತಲ್ಲ, ಅದೇನೇನು ಹೇಳ್ತಾರಲ್ಲ, ದೊಡ್ಡ ದೊಡ್ಡ ಇದು ಫಸ್ಟ್ ಬೇರಿಂದ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಈಗ ಹೆಸರು ಮಾಡ್ತಾವ್ರೆ. ಆ ರೀತಿ ಅವ್ರ ಬಗ್ಗೆ ಅಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಇಡೀ ನಮ್ಮ ರಾಮನಗರ ಜಿಲ್ಲೆನ. ಪ್ರತಿ ಊರಿಗೂ ಶುದ್ಧ ನೀರು, ಪ್ರತಿ ಊರಿಗೂ ಟಾರು ಜಲ್ಲಿ, ಯಾವ ಬೆಟ್ಟಕ್ಕೆ ದೇವಸ್ಥಾನಗಳಿಗೆಲ್ಲ ಟಾರು ಜಲ್ಲಿ ಸಿಮೆಂಟ್ ಕಾಂಕ್ರೀಟ್ ಎಲ್ಲಾ ಕಡೆನೂ ಹಾಕೊಟ್ಟಿದ್ದಾರೆ. ಪ್ರತಿ ಊರಿಗೂ ಕುಡಿ ಶುದ್ಧ ನೀರು, ಈ ತರದ ವ್ಯವಸ್ಥೆನ ಬೇಕಾದಂಗ ಅವ್ರಿಗಿಂತ ಡಿ ಕೆ ಸುರೇಶ್ ಅವರು ಜಾಸ್ತಿ ಶ್ರಮ ವಹಿಸಿ ಪ್ರತಿ ಹಳ್ಳಿಗಳಿಗೂ ವಿಸಿಟ್ ಕೊಟ್ಟು ಜನಗಳನ್ನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಸರ್, ಈಗ ಬಿಡದಿಲಿ ಟೌನ್ಶಿಪ್ ಮಾಡಕಂತ ಹೋಯ್ತಾರೆ. ಅಲ್ಲಿನ ರೈತರು ನಾವು ಜಾಗ ಕೊಡಲ್ಲ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅದಕ್ಕೆ ಯಾರೋ ವಿರೋಧ ಪಕ್ಷದವ್ರು ಅವ್ರನ್ನ ಎತ್ತಿಕ್ಕಿದ್ದಾರೆ, ಅವ್ರನ್ನ ರೈತರುಗಳನ್ನ. ಅವ್ರು ಸ್ವಲ್ಪ ವಿರೋಧ ಪಕ್ಷದ ಸಪೋರ್ಟ್ ಮೇಲೆ ಅವ್ರ ರೀತಿ ಆಡ್ತಾ ಇದಾರೆ. ಇನ್ನು ಡಿ ಕೆ ಸಾಹೇಬ್ರು ಅವ್ರನ್ನೆಲ್ಲ ಸಾಂತ್ವನ ಮಾಡಿ ಒಂದು ಏಳಿಗೆ ಮಾಡಿಸಿ ಅದನ್ನ ಒಳ್ಳೆ ಕೆಲಸ ಮಾಡ್ತಾರೆ. ಇನ್ನು ಅವ್ರು ಸ್ವಲ್ಪ ಫ್ರೀ ಇರ್ಲಿಲ್ಲ, ಈಗ ಫ್ರೀ ಆದ್ರು. ಇನ್ನೆಲ್ಲಾ ಕ್ರಮಗಳನ್ನ ವಹಿಸಿ ಅದ್ರ ಬಗ್ಗೆ ಕ್ರಮ ಕೈಗೊಂಡು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಅವ್ರ ರೈತರುಗಳು ಏನು ವೈತಿರ್ಲಿಲ್ಲ ಅದ್ರ ಬಗ್ಗೆ. ರೈತರುಗಳಿಗೆ ಯಾರೋ ಆಗದೆ ಇರೋರು ಆ ಸುದ್ದಿನ ಎತ್ತಿ ಮಾಡಿಸಿದ್ದಾರೆ. ಯಾರೋ ವಿರೋಧ ಪಕ್ಷದವರು ನೀವ್ ಹಿಂಗ್ ಮಾಡಿ ಹಂಗ್ ಮಾಡಿ ನಾವ್ ಇದ್ವಿ ನಿಮ್ ಇದ್ದಾಳೆ ಅಂದ್ಬಿಟ್ಟು ಅವ್ರನ್ನ ಚೂ ಬಿಟ್ಬಿಟ್ಟವ್ರೆ. ಅದನ್ನೆಲ್ಲಾನು ಸಮಾಧಾನ ಮಾಡಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ಬರ್ತಾರೆ. ಈಗ CM ಆಗಿದ್ದಾರೆ. ಯಾರ್ಯಾರಿಗೆ ಯಾವ ರೀತಿ ಸಮಾಧಾನ ಹೇಳ್ಬೇಕು ಹೇಳ್ಬಿಟ್ಟು ರೆಡಿ ಮಾಡ್ತಾರೆ ಬಿಡ್ದಿನ. ಸರ್, ಈಗ ಮೇಕೆದಾಟು ಯೋಜನೆ ಅವರು ವಾಕ್ ಫಾರ್ ವಾಟರ್ ಅಂತ ಅವ್ರು ಒಂದು ಸಮಾವೇಶ ಮಾಡಿದ್ರು. ಈಗ ಅವ್ರದೇ CM ಆಗಿದ್ದಾರೆ. ಈಗ ಈಗ ಮೇಕೆದಾಟು ಯೋಜನೆ ಅನೌನ್ಸ್ ಮಾಡ್ತಾರೆ ಇಲ್ವಾ ಸರ್? ಈಗ ಅನೌನ್ಸ್ ಮಾಡ್ತಾರೆ. ಕೇಂದ್ರದಿಂದ ತಂದಿದಾರಲ್ಲ ಅದನ್ನ. ಸೆಂಟ್ರಲ್ ಗವರ್ಮೆಂಟ್ ಇಂದ ಮೋದಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ವಕೀಲರನ್ನ ಇಟ್ಟು ಅದನ್ನ ಕೇಸನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ರಾಜ್ಯದಂತೆ ಮಾಡಬೇಕಾದಂತವ್ರು ಯಾರು ಇರ್ಲಿಲ್ಲ. ಡಿ ಕೆ ಶಿವಕುಮಾರ್ ಒಬ್ಬರೇ ಕೊನೆಗೆ ಕಾರಣಕರ್ತರಾದ್ರು. ಆಯ್ತಾ? ಎರಡನೇದು ಏನು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಅದಕ್ಕೆ ಅನುಮತಿ ಕೊಡದೇನೆ DPR ಗೆ ಇವತ್ತಿ 3 ವರ್ಷದಿಂದ ಕಾಲಹರಣ ತಳ್ಕೊಂಡು ಹೋಯ್ತಾ ಇದೆ. ಕುಮಾರಸ್ವಾಮಿ ಅವರ ಪಕ್ಷದಲ್ಲೇ ಸೇರ್ಕೊಂಡು ಮೈತ್ರಿ ಮಾಡ್ಕೊಂಡವ್ರೆ. ಇವಾಗ ಅದೇನೋ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ವಿತಿನ್ ಸೆಕೆಂಡ್ ಅಲ್ಲಿ ಕೊಡ್ಸ್ಬಿಡ್ತೀನಿ ಅಂತ ಅಂದವರು ಉಪಚುನಾವಣೆ ಆಗಿ ಎಷ್ಟು 1 ವರ್ಷ ಆಗ್ಲವಾ? 1 ವರ್ಷ ಆದ್ರೂ ಅದ್ರ ಖ್ಯಾತೆ ಇಲ್ಲ. ಅವ್ರ ಮೊಮ್ಮಗನ್ನ ಗೆಲ್ಸ್ಕೋಕೆ ಏನೋ ಒಂದು ಹೇಳ್ಬೇಕಾಯ್ತು, ಹೇಳ್ಬಿಟ್ಟು ಹೋದ್ರು. ಆದ್ರೆ ನಮ್ಮ ರಾಮ ಲಕ್ಷ್ಮಣ್ ಅಂತ ನಿಂತು ಕ್ಷೇತ್ರಕ್ಕೋಸ್ಕರ, ಡಿಸ್ಟಿಕ್ಗೋಸ್ಕರ, ರಾಜ್ಯಕ್ಕೋಸ್ಕರ ದುಡ್ದಂತವ್ರು ಅಣ್ಣ ತಮ್ಮದಿರು ಅದನ್ನ ಮಾಡೇ ತೀರಿಸ್ತಾರೆ. ರೈತರ ಕೆಲಸ ಮಾಡೇ ತೀರಿಸ್ತಾರೆ. ಅವ್ರ ಅಭಿವೃದ್ಧಿನೇ ರೈತರು ಮೇನು ಅವ್ರಿಗೆ ಬೇಕಾಗಿರೋದು. ಅವ್ರು ಎಲ್ಲ ಸ್ವಂತ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಜನಗಳಿಗೋಸ್ಕರನೇ ಅವರು ಶ್ರಮ ತಗೊಂಡು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇರೋದು ಅವರು. ಸರ್, ಈಗ ಕರ್ನಾಟಕದಲ್ಲಿ ತುಂಬಾ ಜನ ರೈತರು ಸ್ಟ್ರೈಕ್ ಮಾಡ್ತಾರೆ. ಬೆಳೆ ಹಾನಿ ಆಯ್ತು, ಸಾಲಗಾರದು, ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಮಾಡ್ಬೇಕು ಡಿ ಕೆ ಶಿವಕುಮಾರ್ ಅವರು ಅದ್ರ ಬಗ್ಗೆ ಎಲ್ಲಾನು ಅಧಿಕಾರಿಗಳನ್ನ ಬಿಟ್ಟು ಎಲ್ಲ ಪ್ರತಿ ಹಳ್ಳಿಗಳಿಗೂ ನೋಡ್ಕೊ ಬರ್ತಾರೆ ಏನೇನ್ ಬೆಳೆ ಏನೇನಾಗಿದೆ ಅಂತ. ಅದನ್ನ ತಗೊಂಡೋಗಿ ರಿಪೋರ್ಟ್ ಕೊಟ್ಟಂತ ಅಧಿಕಾರಿಗಳನ್ನ ಮುಖಾಂತರ ಅವ್ರಿಗೆ ರೈತರುಗಳಿಗೆ ಏನೇನ್ ಬೆಳೆ ವಿಮೆ ಕೊಡ್ಬೇಕು ಅದನ್ನೆಲ್ಲ ರೆಡಿ ಮಾಡ್ತಾರೆ. ಈಗ ಅದಕ್ಕಿಂತ ಬೇರೆ ವಿಷಯ ಅವ್ರದ್ದು ಇನ್ನೇನಿಲ್ಲ. ಈಗ ಅಧಿಕಾರಿಗಳನ್ನ ಪ್ರತಿ ಊರಿಗೂ ಕಳಿಸ್ತಾರೆ. ಪ್ರತಿ ಹಳ್ಳಿಗಳಿಗೆ ಯಾವ ಊರಲ್ಲಿ ಏನೇನಾಗಿದೆ, ಯಾವ ಮಳೆಗೆ ಏನಾಗಿದೆ, ಯಾವ ದನ ಕರು ಸತ್ತಿದೆ, ಯಾವ ಹಂಚು ಮನೆ ಎತ್ತಿದೆ, ಯಾವ ಲೈಟ್ ಕಂಬ ಹೋಗಿದೆ, ಎಲ್ಲಾನು ಅಧಿಕಾರಿಗಳನ್ನ ಕಳಿಸಿ ರಿಪೋರ್ಟ್ ತಗೊಂಡು ರಿಪೋರ್ಟ್ ಮುಖಾಂತರ ಕೆಲಸನ ಶುರು ಮಾಡಿಸ್ತಾರೆ. ಯಾರಿಗೂ ಏನ್ ಮೋಸ ಮಾಡಲ್ಲ, ಎಲ್ಲರಿಗೂ ಒಳ್ಳೇದೇ ಮಾಡ್ತಾರೆ ನಮ್ ಡಿ ಕೆ ಶಿವಕುಮಾರ್ ಅವರು. ಅವ್ರ ಮುಖ್ಯಮಂತ್ರಿ ಆಗಿರೋದು ನಮ್ ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯ. ಇದ್ರ ಮುಖ್ಯ ಅವ್ರ ಬಗ್ಗೆ ಇನ್ನು ಹೇಳಕ್ ನಮ್ ಕೈಲಿ ಆಯ್ತಾ ಇಲ್ಲ. ಅಷ್ಟೊಂದು ಅಜರಾಮರದ ವ್ಯಕ್ತಿ ಅವರು ಡಿ ಕೆ ಶಿವಕುಮಾರ್ ಅವರು. ರೈತರ ಕೆಲಸ ಹೆಂಗ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆಲಿ ಡಿ ಕೆ ಸುರೇಶ್ ಅವರು ಬೊಮ್ಮಲ್ ಅಧ್ಯಕ್ಷರಾಗಿ ತೋರಿಸ್ಕೊಟ್ಟವ್ರೆ. ಪ್ರತಿ ಬಾರಿನೂ ಪ್ರತಿ ವರ್ಷನೂ ನಷ್ಟದಲ್ಲಿ ನಡೀತಾ ಇರ್ತಕ್ಕಂತ ಬೊಮ್ಮಲ್ ಸಂಸ್ಥೆನ ಇವತ್ತು 60 ಕೋಟಿ ಚಿಲ್ಲರೆನ ರೈತರಿಗೆ 1 ಲೀಟರ್ 1 ರೂಪಾಯಿ ಕೊಟ್ಟಂತ ಏಕೈಕ ವ್ಯಕ್ತಿ ಅಂದ್ರೆ ಬೊಮ್ಮಲ್ ಸಂಸ್ಥೆ ಉದ್ಘಾಟನೆ ಆಗ್ತಾವಿಂದ ಈಚೆಗೆ ಡಿ ಕೆ ಸುರೇಶ್. ಆ ಕೆಲಸನ ಯಾರು ಮಾಡಕ್ ಸಾಧ್ಯ ಇಲ್ಲ. ಅವ್ರು ರೈತರಿಗೋಸ್ಕರ ಏನ್ ಮಾಡ್ಬೇಕು ಮಾಡೇ ತೀರಿಸ್ತಾರೆ. ಅಣ್ಣ ತಮ್ಮದಿರು ರಾಮ ಲಕ್ಷ್ಮಣನಂತೆ ಅಣ್ಣ ತಮ್ಮದಿರು ನಿಂತಿರೋದು ರೈತರಿಗೋಸ್ಕರ, ಜನಕ್ಕೆ ಸೇವೆಗೋಸ್ಕರ ಅವ್ರು ನಿಂತಿರೋದು. ವಿರೋಧ ಪಕ್ಷದವ್ರು ಇಲ್ದೇ ಇರೋದು ಏನೇನೋ ಹೇಳ್ಬೋದು. ಅವ್ರಿಗೆ ಅಧಿಕಾರದ ಆಸೆ ಹುಚ್ಚು ಫುಲ್ ಅಂಟ್ಕೊಬಿಟ್ಟದೆ. ಆ ಅಧಿಕಾರದ ಆಸೆ ಹುಚ್ಚು ಯಾವಾಗ ಹೋಗ್ಬೇಕು ಅಂತಂದ್ರೆ ಜನಗಳೇ ಅದನ್ನ ಸರ್ವನಾಶ ಮಾಡ್ತಾರೆ. 2028ಗೂ ಮಾಡ್ತಾರೆ. ಕಾಯ್ತಾವ್ರೆ ಜನ. ನಮ್ ಸರ್ಕಾರನೇ ಅಧಿಕಾರಕ್ಕೆ ಬರುತ್ತೆ ಸರ್. 2028ಕ್ಕೂ ನಮ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಎಲ್ಲಾ ರೈತರುಗಳಿಗೂ ಏನೇನು ಸಪೋರ್ಟ್ ಬೇಕು ಎಲ್ಲ ಮಾಡ್ಕೊಟ್ಬಿಟ್ಟು ಕರ್ನಾಟಕದಲ್ಲಿ ಮತ್ತೆ 2028ಕ್ಕೆ ಇದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರನೇ ಬರುತ್ತೆ. ಇವರೇ CM ಆಗಿ ಇನ್ನೊಂದು 5 ವರ್ಷ ಮುಂದುವರಿತಾರೆ ಡಿ ಕೆ ಶಿವಕುಮಾರ್. ತಮ್ಮ ಹೆಸರು? ಶಿವಪ್ರಸಾದ್ ಅಂತ ಸರ್, ಇವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ನಿನ್ನೆ ತಾನೇ ಪದಗ್ರಹಣ ಮಾಡಿದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀರಿ? ನಮಗೆ ತುಂಬಾ ಖುಷಿ ಇದೆ. ಇಲ್ಲೆಲ್ಲ ಊರಲ್ಲಿ ಜನ ತುಂಬಾ ಖುಷಿ ಪಡ್ತಾ ಇದಾರೆ. ಅವರು ಇನ್ನ ಮುಂದೆಗೆ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಆದ್ರೂ ಈಗ ಅವರಿಗೆ ಸಿಕ್ಕಿದ ನಮ್ಗೆಲ್ಲ ತುಂಬಾ ಖುಷಿಯಾಗಿದೆ. ಬಟ್ ನಮ್ಮ ಕಡೆ ಎಲ್ಲ ತುಂಬಾ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ರೋಡ್ ಆಗ್ಲಿ, ಮತ್ತೊಂದಾಗ್ಲಿ, ಮಕ್ಕಳಿಗೆ ವಿದ್ಯಾಭ್ಯಾಸದಾಗ್ಲಿ ಎಲ್ಲಾ ತರ ತುಂಬಾ ಚೆನ್ನಾಗಿ ನಮ್ಗೆ ಇಲ್ಲಿ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ತಮ್ಮ ಹೆಸರು? ಸುರೇಶ್ ಅಂತ. ಸರ್, ಇವತ್ತು ದೊಡ್ಡಹಳ್ಳಿ ಅವರು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಕಿಂಗ್ ಮೇಕರ್ ಆಗಿದ್ದಾರೆ. 25ನೇ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀರಿ? ತುಂಬಾ ಖುಷಿಯಾಗಿದೆ. ಯಾವಾಗ್ಲೂ ಆಗ್ಬೇಕಿತ್ತು, ಈಗ ಆಗಿದ್ದಾರೆ. ಮುಂದಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ಗೆ ಅವ್ರು ಶಿಸ್ತಿನ ಸಿಪಾಯಿ. ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ಇವಾಗ ಸಿಕ್ಕಿದೆ. ಮತ್ತೆ ಸರ್, ಅವರು ರೈತರಿಗೆ ಮತ್ತೆ ಈಗ ಸಡನ್ ಆಗಿ ಮಕ್ಕಳಿಗೆ ಸ್ಟೂಡೆಂಟ್ಸ್ಗಳಿಗೆ ಬಸ್ ಫ್ರೀ ಮಾಡಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ತುಂಬಾ ಬಡವರಿಗೂ ಅನುಕೂಲ ಆಗುತ್ತೆ. ಪಾಸ್ ಚಾರ್ಜ್ ಎಲ್ಲ ಮಿಗುತ್ತೆ, ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಮೇಕೆದಾಟು ಯೋಜನೆ ವಾಕ್ ಫಾರ್ ವಾಟರ್ ಅಂತ ಸಮಾವೇಶ ಮಾಡಿದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅದು ಕೇಂದ್ರದಿಂದ ಇದಾಗಬೇಕು. ನೋಡೋಣ ಮುಂದಿನ ದಿನಗಳಲ್ಲಿ CM ಆಗವ್ರೆ ಯಾವ ತರ ಇದ್ ಮಾಡ್ತಾರೆ ನೋಡ್ಕೊಂಡು ನಾವು. ತಮ್ಮ ಹೆಸರು? ರಾಜು ಸರ್.
ಸರ್ ಇವತ್ತು 25ನೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಕಿಂಗ್ ಮೇಕರ್ ಆಗಿದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಸರ್ ತುಂಬಾ ಹೆಮ್ಮೆ ಆಗುತ್ತೆ ಸರ್. ಅವರು ನಮ್ಮೂರಲ್ಲಿ ಹುಟ್ಟು ಬೆಳೆದು ನಮ್ಮಂತವ್ರನ್ನೆಲ್ಲ ಬೆಳೆಸಿ ಇವತ್ತು ಆ ಮಟ್ಟಕ್ಕೆ ಬೆಳೆದವ್ರೆ ಅಂತಂದ್ರೆ ನಮ್ಗೆ ತುಂಬಾ ಸಂತೋಷ ಆದಂತ ವಿಚಾರ ಸರ್. ಅವ್ರು ಅಂದ್ರೆ ನಮ್ಗೆ ತುಂಬಾ ಇಷ್ಟ ಸರ್. ನಮ್ಮೂರಿ ನಮಗೆಲ್ಲ ಒಂದು ಹೆಮ್ಮೆ. ಅವರು ಸಿಎಂ ಆಗಿರೋದು. ಅವರು ತುಂಬಾ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ. ಅವ್ರಿಗೆ ಒಳ್ಳೆ ಸ್ಥಾನ ಸಿಕ್ಕಿದೆ. ಅವರು ಇನ್ನೂ 2 ವರ್ಷಗಳ ಕಾಲ ಈ ಅವಧಿ ಏನಿದೆ ಅದರಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ನೆಕ್ಸ್ಟ್ ಏನ್ ಎಲೆಕ್ಷನ್ ಬರ್ತದೆ ಅದರಲ್ಲಿ 5 ವರ್ಷ ಕಾಂಗ್ರೆಸ್ ಮೆಜಾರಿಟಿ ಬಂದು ಮುಂದಿನ 5 ವರ್ಷಗಳ ಸಂಪೂರ್ಣವಾಗಿ ಸಿಎಂ ಅವರೇ ಆಗ್ತಾರೆ. ಅದಂತೂ ನಿಜ. ಯಾಕಂದ್ರೆ ಅವರು ಕಾಂಗ್ರೆಸ್ ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿದಿದ್ದಾರೆ. ಆ ದುಡಿದಕ್ಕೆ ಪ್ರತಿಫಲ ಲೇಟ್ ಆಗಿ ಸಿಕ್ಕಿದೆ. ಮುಂದಿನ ಏನು ಮುಂದೆ ಎಲೆಕ್ಷನ್ ಬರುತ್ತೆ ಅದರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಮುಂದಿನ ಸಾರಿ ಕೂಡ ನಮ್ಮ ಸಾಹೇಬ್ರೆ 5 ವರ್ಷ ಸಿಎಂ ಆಗಿರ್ತಾರೆ. ಅಭಿವೃದ್ಧಿ ವಿಚಾರದಲ್ಲಿ ಡಿಕೆ ಅಂದ್ರೇನೆ ಅಭಿವೃದ್ಧಿ, ಕೆಲಸ ಅಂದ್ರೇನೆ ಡಿಕೆ ಅಂತ ಅವರು ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಇನ್ನು ನಮ್ಮ ಸುರೇಶ್ ಅಣ್ಣವ್ರು ಇರ್ಬೋದು, ಅವರು ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು ಜನರ ಕಷ್ಟ ಸುಖ ಏನದೆ ಎಲ್ಲಾನು ಆಲಿಸಿ, ಇವಾಗ ನೀವೇ ನೋಡ್ತಾ ಇದ್ದೀರಾ, ಸುತ್ತ ಹೊರಗಡೆ ಬಂದಿರಾ ನಮ್ಮ ಕನಕಪುರ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿಗಳು ಏನ್ ಕಾಣ್ತಾ ಇದೆ, ಈ ಫಾರೆಸ್ಟ್, ಈ ಕಾಡು ಮಧ್ಯೆ ಇರೋ ಹಳ್ಳಿಗಳಲ್ಲೂ ಕೂಡ ಏನೇನ್ ವ್ಯವಸ್ಥೆ ಆಗ್ಬೇಕು ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿದೆ. ಈಗ ರೈತರಿಗೆ ಸಮಸ್ಯೆ ಅಂದ್ರೆ ಆನೆಯಿಂದ ಸಮಸ್ಯೆ, ಅದ್ರಕ್ಕೂ ಏನ್ ಮಾಡ್ಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಇನ್ ನೆಕ್ಸ್ಟ್ ನೀವೇ ನೋಡ್ದಂಗೆ ಮೇಕೆದಾಟು ಪಾದಯಾತ್ರೆ ಅದನ್ನ ಒಂದು ಉಸ್ತುವಾರಿ ತಗೊಂಡು ಅವರು ನಾನು ಮಾಡ್ಲೇಬೇಕು, ಬೆಂಗಳೂರಿನ ಜನತೆಗೆ, ರಾಮನಗರ ಜನತೆಗೆ ಎಷ್ಟು ಅವ್ರ ಕೈಲಾದಷ್ಟು ಸಹಾಯ ಮಾಡ್ಬೇಕು ಅಂತ ಹೇಳಿ ಬೃಹತ್ ಮಟ್ಟದಲ್ಲಿ ಒಂದು ಪಾದಯಾತ್ರೆಯನ್ನ ಮಾಡಿದ್ರು. ನಾವು ಎಲ್ಲ ಭಾಗವಹಿಸಿದ್ದು ಮಾಡಿ ಇವಾಗ ಏನು ಅವ್ರದೇ ಒಂದು ಅಧಿಕಾರ ಇದೆ, ಇದರಲ್ಲಿ ಅವರು ಮೇಕೆದಾಟು ಯೋಜನೆಯನ್ನ ಮಾಡ್ತಾರೆ. ಇದರಿಂದ ಬೆಂಗಳೂರಿಗೆ ಸ್ವಲ್ಪ ಕುಡಿಯುವ ನೀರಿನ ಸಮಸ್ಯೆ ತಪ್ಪುತ್ತದೆ. ಮತ್ತು ಈಗ ನೀವೇ ನೋಡ್ತಾ ಇದ್ದೀರಾ, ಅವರು ಹೆಚ್ಚಿನ ಸಂಖ್ಯೆ ಯುವಕರಿಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ. ಮತ್ತೆ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಒಳ್ಳೊಳ್ಳೆ ಕಡೆ ಎಲ್ಲಾನು ಮಾಡಿದ್ದಾರೆ. ಪ್ರತಿಯೊಂದು ಹಳ್ಳಿಲೂ ಇವಾಗೆಲ್ಲ ಸ್ಕೂಲ್ ಮಕ್ಳಿಗೆಲ್ಲ ತೊಂದರೆ ಮುಟ್ಟೆಲ್ಲ ಬಸ್ಗಳೆಲ್ಲ ಹಾಕಿ ಒಂದೇ ಕಡೆ ಓದು ತರ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮೂರಲ್ಲಿ ನೋಡೋದು ಒಳ್ಳೆ ಹೈಟೆಕ್ ಸ್ಕೂಲ್ ತರ ಇದೆ. ನಮ್ದು KPS ಸ್ಕೂಲ್ ಹೋಗಿ ನೋಡಿದ್ರೆ ನೀವು ಯಾವುದೋ ಒಂದು ಪ್ರೈವೇಟ್ ಸ್ಕೂಲ್ಗಿಂತ ಏನು ಕಮ್ಮಿ ಇಲ್ಲ. ಅದರಲ್ಲಿ ತುಂಬಾ ಜನ ಓದ್ತಾ ಇದಾರೆ, ಚೆನ್ನಾಗಿ ಓದ್ತಾ ಇದಾರೆ. ಒಳ್ಳೊಳ್ಳೆ ಟೀಚರ್ಸ್ಗಳನ್ನ ಹಾಕಿದ್ದಾರೆ. ಇವಾಗ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಸರ್. ಇನ್ನು ಮುಂದೆ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ. ನಮ್ಮ DK ಸುರೇಶ್ ಅಣ್ಣ ಇದ್ದಾರೆ. ಪ್ರತಿಯೊಂದು ಏನೇ ಸಮಸ್ಯೆ ಇದ್ರು ಬಂದು ಅವ್ರು ನಿಂತ್ಕೊಂಡು ಏನೇ ಇದ್ರು ಜನಗಳ ಕಷ್ಟ ಸುಖ ಎಲ್ಲ ಕೇಳಿ ಅವರು ಬಗೆಹರಿಸ್ತಾರೆ. ಮತ್ತೆ ಇವಾಗೆಲ್ಲ ಸ್ಟೂಡೆಂಟ್ಗೆ ಇವಾಗ ನೀವೇ ನೋಡ್ದಂಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್. ಇವಾಗ ತುಂಬಾ ಕಷ್ಟ ಆಯ್ತು, ಯಂಗ್ಸ್ರಿಗೆಲ್ಲ ಲೇಡೀಸ್ಗೆಲ್ಲ ಫ್ರೀ ಕೊಟ್ಟಿದ್ದಾರೆ ಅಂತ. ಇವಾಗೆಲ್ಲ ಸ್ಟೂಡೆಂಟ್ಸ್ಗೆಲ್ಲ ಪ್ರತಿಯೊಬ್ಬರಿಗೂ ಫ್ರೀ ಬಸ್ ಮಾಡ್ಕೊಟ್ಟಿದ್ದಾರೆ. ಇವಾಗ ಸ್ಟೂಡೆಂಟ್ಗೆಲ್ಲ ಪಾಸ್ ಫ್ರೀ ಐತೆ ಇವಾಗ. ಅದಕ್ಕಿಂತ ಇನ್ನು ನಮ್ಗೆ ಇನ್ನೇನಂದ್ರೆ ಕರ್ನಾಟಕದಲ್ಲಿ ನಮ್ ದೊಡ್ಡಹಳ್ಳಿ ಅನ್ನೋ ಹೆಸರು ಎಲ್ಲ ತಗೊಂಡೋಗಿದ್ದಾರೆ. ದೊಡ್ಡಹಳ್ಳಿ ಅಂತ ಎಲ್ಲಿಂದ ಇಷ್ಟೇ ಇರಲಿಲ್ಲ. ಸಾಹೇಬ್ರು ಬಂದ್ಮೇಲೆ ದೊಡ್ಡಹಳ್ಳಿ ಅನ್ನೋದು ಎಲ್ಲೋ ಇದೆ. ಇವಾಗ ಡೆಲ್ಲಿ ಪಾರ್ಲಿಮೆಂಟ್ ಅಲ್ಲಿ ದೊಡ್ಡಹಳ್ಳಿ ಅಂತ ಅಂದ್ರೆ ಸಾಹೇಬ್ರು ಅಂದ್ರೆ ದೊಡ್ಡಹಳ್ಳಿ ಆ ತರ ಐತೆ. ಇವಾಗ ನೀವೇ ನೋಡ್ಬೋದು ಇವಾಗ ದೊಡ್ಡಹಳ್ಳಿ ಹೆಂಗೈತೆ ಅಂತ. ಊರಲ್ಲಿ ನೈಟ್ ಫುಲ್ ಹಬ್ಬ ಮಾಡಿದೀವಿ ನಾವು. ಸಾಹೇಬ್ರು 4 ಗಂಟೆ 5 ನಿಮಿಷಕ್ಕೆ ಪ್ರಮಾಣ ವಚನ ಸ್ವೀಕರಿಸಿದಾಗ ಫುಲ್ ಹಬ್ಬ ಮಾಡಿದೀವಿ. ಇಲ್ಲಿ ಅಲ್ಲಿ ಇದ್ರಲ್ಲಿ ಮಾಡೋದಿಲ್ಲ, ಬೆಂಗಳೂರಲ್ಲಿ ಮಾಡೋ, ಇಲ್ಲೂ ಹಬ್ಬ ಮಾಡಿದೀವಿ ನಾವು. ಮನೆಗೆಲ್ಲ ಸ್ವೀಟ್ ಹಂಚಿದೀವಿ, ಜೋರಾಗೆಲ್ಲ ನಾವು ಮಾಡಿದೀವಿ, ಫುಲ್ ಹಬ್ಬ ಮಾಡಿದೀವಿ ನಾವು. ತುಂಬಾ ಖುಷಿ ಆಗುತ್ತೆ ಸಾಹೇಬ್ರು ನಮ್ಗೆ ಸಿಎಂ ಆಗಿರೋದು. ಇನ್ನು ಮುಂದೆ ನಮ್ಮ ಸಾಹೇಬ್ರು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಮುಂದೆ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಬರಬೇಕು. ಇನ್ನೂ 5 ವರ್ಷ ಸಾಹೇಬ್ರು ಸಿಎಂ ಆಗ್ಬೇಕು. ನಮ್ಮಂತ ಯುವಕರಿಗೆ ಮುಂದೆ ಏನಾದ್ರು ಒಂದು ಇದ್ ಮಾಡ್ತಾರೆ, ದಾರಿ ಮಾಡ್ತಾರೆ, ಅವ್ರು ಮಾಡೇ ಮಾಡ್ತಾರೆ. ನಾವು ತುಂಬಾ ಸಾಹೇಬ್ರನ್ನ ಅಂದ್ರೆ ನಾವು ತುಂಬಾ ಇಷ್ಟ ನಮ್ಗೆ ಅವ್ರ. DK ಶಿವಕುಮಾರ್ ಅವ್ರು ನೋಡಿ ಸರ್, ಇವಾಗ ನೀವು ಇವ್ರು ಹೇಳ್ದಂಗೆನೆ ಇವಾಗ ವಿದ್ಯಾರ್ಥಿಗಳಿಗೆ ಪಾಸ್ ಫ್ರೀ ಮಾಡಿರೋದ್ರಿಂದ ಇವಾಗ ಇಲ್ಲೇ ಇದಾರೆ ನಮ್ಮ ಹುಡುಗರು. ಇವರೆಲ್ಲ ಕಾಲೇಜ್ಗೆ ಹೋಗ್ತಾರೆ. ಇವಾಗ ಏನಾಯ್ತದೆ, ಬಸ್ ಚಾರ್ಜ್ ಒಂದು 2,000 ರೂಪಾಯಿ ಮಿಕ್ತು ಅಂದ್ರೆ ಅವ್ರಿಗೇನೋ ಬುಕ್ಸ್ಗೋ ಇಲ್ಲ ಏನಕ್ಕೋ ಫೀಸ್ಗೋ ಏನಕ್ಕಾದ್ರೂ ಯೂಸ್ ಮಾಡ್ಕೋತಾರೆ. ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಇವಾಗ ನೀವೇ ನೋಡ್ದಂಗೆ ನಮ್ ಸುರೇಶ್ ಅವರು ಹಾಲು ಒಕ್ಕೂಟು ಇದಾದ್ಮೇಲೆ ಪ್ರತಿಯೊಬ್ಬರಿಗೂ ಬೋನಸ್ ತರ 1 ಲೀಟರ್ 1 ರೂಪಾಯಿ ತರ ಬೋನಸ್ ಕೊಟ್ಟಿದ್ದಾರೆ. ಯಾರು ಮಾಡಿರಲ್ಲ ಕೆಲಸ ಮಾಡಿದ್ದಾರೆ. ರೈತರಿಗೆ ತುಂಬಾ ಒಳ್ಳೆ ಉಪಯೋಗ ಆಗಿದೆ. ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದಾರೆ. ಇನ್ನೂ ಹೆಚ್ಚಿನ ಕೆಲಸ ಮಾಡ್ಲಿ ಅಂತ ನಾವು ಅವ್ರಿಗೆ ಯಾವತ್ತು ನಾವು ಅವ್ರಿಗೆ ಆಶಿಸ್ತೀವಿ. ಭಗವಂತ ಅವ್ರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ನೆಮ್ಮದಿ ಕೊಡ್ಲಿ ಅಂತ ನಾವು ಕೇಳ್ತೀವಿ ಸರ್. ಯಾವಾಗ ನಾವು ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತಿರ್ತೀವಿ DK ಶಿವಕುಮಾರ್ ಅವ್ರಿಗೆ. ನೋಡಿದ್ರಲ್ಲ ದೊಡ್ಡಹಳ್ಳಿ ಜನರು DK ಶಿವಕುಮಾರ್ ಹೆಂಗೆ ಅಭಿನಯಿಸಿದ್ರು ಮತ್ತೆ ಎಷ್ಟು ಖುಷಿಯಾಗಿದ್ದಾರೆ ಅಂತ. ಕ್ಯಾಮರಾಮ್ಯಾನ್ ಅರ್ಬಾಜ್ ಜೊತೆ ಧನುಷ್ ಗೌಡ, ನ್ಯೂಸ್ ಜಂಕ್ಷನ್, ಬೆಂಗಳೂರು.